ಇನ್ನು ಮತ್ತೊಂದು ಸುದ್ದಿ ಇದೆ. ಇಡೀ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯಲ್ಲಿ ಭಾರತವನ್ನು ಐರನ್ ಡೋಮ್ನಂತೆ ರಕ್ಷಣೆ ಮಾಡಿದ್ದು S-400. ಈಗ ಭಾರತ 4 S-400 ಭಾರತಕ್ಕೆ ಡೆಲಿವರಿ ಆಗಿದೆ. 5ನೇಯದ್ದು ಬರಬೇಕಿದೆ. ಇಂತಹ ಸಂದರ್ಭದಲ್ಲಿ ಇನ್ನಷ್ಟು S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ. ರಷ್ಯಾ ಅಭಿವೃದ್ಧಿಪಡಿಸಿರುವಂತಹ S-400ನ ಇನ್ನಷ್ಟು ತುಕಡಿಗಳನ್ನು ಖರೀದಿ ಮಾಡೋದಕ್ಕೆ, ಇನ್ನಷ್ಟು ಸಿಸ್ಟಮ್ಗಳನ್ನು ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಈಗಾಗಲೇ ರಷ್ಯಾಗೆ ಮನವಿ ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. 2018ರಲ್ಲಿ $5.43 ಬಿಲಿಯನ್ $35,000 ಕೋಟಿ ಖರ್ಚು ಮಾಡಿ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಭಾರತ ಖರೀದಿ ಮಾಡಿತ್ತು. 1 ವರ್ಷದ ಪಾಕಿಸ್ತಾನದ ರಕ್ಷಣಾ ಬಜೆಟ್ ಕೂಡ ಅಷ್ಟಿಲ್ಲ. ಕೇವಲ ಒಂದು ಡೀಲ್ಗೆ 35,000 ಕೋಟಿಯನ್ನು ಭಾರತ ಖರ್ಚು ಮಾಡಿತ್ತು. ಈಗ ಮತ್ತಷ್ಟು S-400 ಅನ್ನು ಖರೀದಿ ಮಾಡೋದಕ್ಕೆ ಭಾರತ ಬಯಸ್ತಾ ಇದೆ. ಇದೇ ಸಂದರ್ಭದಲ್ಲಿ ರಷ್ಯಾ S-400ಗಿಂತಲೂ ಶಕ್ತಿಶಾಲಿಯಾದಂತಹ S-500 ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗಿದೆ ಭಾರತದ ಸಹಭಾಗಿತ್ವದಲ್ಲಿ ಅನ್ನುವಂತಹ ವರದಿಗಳು ಬರ್ತಾ ಇದೆ. S-400 ರಷ್ಯಾ ಅಭಿವೃದ್ಧಿಪಡಿಸಿರುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಜಗತ್ತಿನಲ್ಲಿರುವಂತಹ ಅತ್ಯಂತ ಯಶಸ್ವಿಯಾದಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅಂದಿರೋದು S-400. ಅದನ್ನು ಬಿಟ್ಟರೆ ಅಮೆರಿಕದಲ್ಲಿ ಥಾಡ್ ಅನ್ನುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆ. ನಂಬರ್ 1 S-400. ಅಂತಹ S-400 ಭಾರತದ ಬಳಿ ಇದೆ. ಈಗ ರಷ್ಯಾ S-400ಗಿಂತಲೂ ಶಕ್ತಿಶಾಲಿಯಾದಂತಹ ತುಂಬ ಪ್ರಿಸಿಷನ್ ಆಗಿ ಪ್ರತಿದಾಳಿ ಮಾಡುವಂತಹ S-500 ಅನ್ನು ಅಭಿವೃದ್ಧಿಪಡಿಸ್ತಾ ಇದೆ. S-500 ಅಭಿವೃದ್ಧಿಪಡಿಸೋದಕ್ಕೆ ಭಾರತದ ಜೊತೆಗೆ ಸಹಭಾಗಿತ್ವವನ್ನು ರಷ್ಯಾ ಬಯಸ್ತಾ ಇದೆ. ಈಗಾಗಲೇ ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಹಲವು ರಕ್ಷಣಾ ಉಪಕರಣಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಉದಾಹರಣೆಗೆ ಸುಕೋಯ್ Su-30 ಯುದ್ಧ ವಿಮಾನಗಳನ್ನು ಭಾರತದ ಬೆಂಗಳೂರಿನ HALನಲ್ಲಿ ರಷ್ಯಾದ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇದರ ಜೊತೆಗೆ ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಬ್ರಹ್ಮೋಸ್ ಅನ್ನುವಂತಹ ಜಗತ್ತಿನ ಅತ್ಯಂತ ವೇಗದ ಕ್ರೂಸ್ ಮಿಸೈಲ್ ಬ್ರಹ್ಮೋಸನ್ನು ಅಭಿವೃದ್ಧಿ ಮಾಡಿದೆ. ಈಗ S-400 ಭಾರತ ಮತ್ತು ಪಾಕಿಸ್ತಾನದ ಆಪರೇಷನ್ ಸಿಂಧೂರದ ಈ ಸಂಘರ್ಷದಲ್ಲಿ ಜಗತ್ತಿನಾದ್ಯಂತ ದೊಡ್ಡ ಸುದ್ದಿಯನ್ನು ಮಾಡಿತು. ಹೇಗೆ ಇಸ್ರೇಲ್, ಗಾಜಾ, ಲೆಬನಾನ್ ಮತ್ತು ಇತರೆ ಉಗ್ರ ದೇಶಗಳಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಐರನ್ ಡೋಮ್ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ, ಹಾಗೆ ಭಾರತದ ಐರನ್ ಡೋಮ್ ಆಗಿ ಈ ಸಂದರ್ಭದಲ್ಲಿ ಕೆಲಸ ಮಾಡಿದ್ದು S-400. ಈಗ ರಷ್ಯಾ S-500 ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗಿದೆ. ಅದಕ್ಕೆ ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಆಗುತ್ತೆ ಅನ್ನುವಂತಹ ವರದಿಗಳು ಬರ್ತಾ ಇದ್ದಾವೆ. ಹಾಗಿದ್ರೆ S-400 ಮತ್ತು S-500 ಏನು ವ್ಯತ್ಯಾಸ ಇರುತ್ತೆ? S-400 400 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳ ಮತ್ತು ಜೆಟ್ಗಳನ್ನು ಧ್ವಂಸ ಮಾಡುತ್ತೆ. S-500 ಇನ್ನೂ ಅಭಿವೃದ್ಧಿಪಡಿಸಲಾಗ್ತಾ ಇದೆ. 600 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳು, ಜೆಟ್ಗಳು ಮತ್ತು ಡ್ರೋನ್ಗಳನ್ನು ಧ್ವಂಸ ಮಾಡುವಂತಹ ತಾಕತ್ತು S-500ಗೆ ಇರುತ್ತೆ. ಇದರ ಜೊತೆಗೆ S-400 ಏಕಕಾಲಕ್ಕೆ 80 ಗುರಿಗಳನ್ನು ಹೊಡೆಯುವಂತಹ ಸಾಮರ್ಥ್ಯ S-400ಗಿದೆ. ಅದರ ಸಾಮರ್ಥ್ಯ S-500ನಲ್ಲಿ 100 ಗುರಿ ಹೊಡೆಯುವಂತಹ ಸಾಮರ್ಥ್ಯ ಇರುತ್ತೆ. ಇನ್ನು ಸಾಮಾನ್ಯವಾದಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು S-400 ಹೊಡೆದುರುಳಿಸುವಂತಹ ಸಾಮರ್ಥ್ಯ ಇದೆ. S-500ನಲ್ಲಿ ಹೈ ಸ್ಪೀಡ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ತಾಕತ್ತಿದೆ. ಮಾಕ್ 14ರಷ್ಟು ವೇಗದಲ್ಲಿ ಬರುವಂತಹ ಕ್ಷಿಪಣಿಗಳನ್ನು S-400 ಹೊಡೆದ್ರೆ ಮಾಕ್ 21 ಆ ಸ್ಪೀಡ್ನಲ್ಲಿ ಬರುವಂತಹ ಕ್ಷಿಪಣಿಗಳು, ಜೆಟ್ಗಳನ್ನು S-500 ಹೊಡೆದುರುಳಿಸುವಂತಹ ತಾಕತ್ತಿದೆ. ಜೊತೆಗೆ ಹೈಪರ್ಸಾನಿಕ್ ಕ್ಷಿಪಣಿಗಳು ಮತ್ತು ಲೋ ಆಟಿಟ್ಯೂಡ್ನಲ್ಲಿರುವಂತಹ ಉಪಗ್ರಹಗಳನ್ನು ಒಡೆಯುವ ಸಾಮರ್ಥ್ಯ S-500ನಲ್ಲಿರುತ್ತೆ. ಜೊತೆಗೆ ಖಂಡಾಂತರ ಕ್ಷಿಪಣಿ 3000 ಕಿಲೋಮೀಟರ್ 4000 ಕಿಲೋಮೀಟರ್ ದೂರದಿಂದ ಫೈರ್ ಮಾಡುವಂತಹ ಕ್ಷಿಪಣಿಗಳನ್ನು ಹೊಡೆಯುವ ಸಾಮರ್ಥ್ಯ S-500ಗಿರುತ್ತೆ. ಇಂಥದ್ದೊಂದು ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ರಷ್ಯಾ ಅಭಿವೃದ್ಧಿ ಮಾಡ್ತಾ ಇದೆ. ಭಾರತದ ಸಹಕಾರವನ್ನು ಕೇಳಿದೆ, ಸಹಭಾಗಿತ್ವವನ್ನು
ಕೇಳಿದೆ ಅನ್ನುವಂತಹ ವರದಿ ಇದೆ. ಹಾಗೇನಾದರೂ ಆದರೆ S-400ನ ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣೆಗೆ S-500 ಕೂಡ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.